ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ನಾಳೆ ಭಾರೀ ಮಳೆ ಆಗುವಂತ ಮುನ್ಸೂಚನೆ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಮುನ್ನೆಚ್ಚರಿಕೆಯನ್ನ ನೀಡಲಾಗಿದೆ. ಆ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಆಲ್ಮೋಸ್ಟ್ ಶಾಲಾ ಶಾಲೆಗಳಿಗೆ ಈಗ ರಜೆ ಇದೆ. ಸೊ ಇನ್ನೇನು 29ರಿಂದ 28ರಿಂದ ಸ್ಕೂಲ್ ಪ್ರಾರಂಭ ಆಗಬೇಕಾಗಿತ್ತು. ಬಟ್ ಈಗ ಭಾರೀ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಕೆಲವು ಸ್ಕೂಲ್ಗಳಿಗೇನು ಓಪನ್ ಇದ್ವು ಕಾಲೇಜುಗಳು ಅವಕ್ಕೆಲ್ಲ ರಜೆಯನ್ನು ಘೋಷಿಸಲಾಗಿದೆ. ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಇನ್ನೂ 2 ದಿನ ಭಾರೀ ಮಳೆ ಆಗುವಂಥ ಮುನ್ಸೂಚನೆಯನ್ನು ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಒಟ್ಟು 6 ದಿನ ಇದೇ ಥರದೊಂದು ಮಳೆ ಇರುತ್ತೆ. ಅದರಲ್ಲಿ 2 ದಿನ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗತ್ತೆ, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಈಗ ಆಲ್ರೆಡಿ ಶಾಲಾ ಕಾಲೇಜುಗಳಿಗೆಲ್ಲ ಸೂಚನೆಯನ್ನು ನೀಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಬಿಡಿ ಅಂತ. ಇನ್ನು ನದಿ ಪಾತ್ರ, ಸಮುದ್ರ ತೀರದ ಜನರುಗಳ ಪರಿಸ್ಥಿತಿ ಏನು, ಅವ್ರಿಗೇನು ಸೂಚನೆಗಳು ಹೋಗಿದೆ, ಅವರು ಕೂಡ ಅಲರ್ಟ್ ಆಗಬೇಕಾಗತ್ತೆ ಈ ಸಂದರ್ಭದಲ್ಲಿ. ಸೊ ಅವರಿಗೆ ಏನೇನು ಕ್ರಮಗಳನ್ನು ಕೈಗೊಂಡಿದೆ ಜಿಲ್ಲಾಡಳಿತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ಈಗಾಗಲೇ ಭಾರೀ ಮಳೆ ಆಗ್ತಾ ಇದೆ. ಈಗ ಮುಂದುವರೆದು ಇನ್ನೂ 2 ದಿನ ಮತ್ತಷ್ಟು ಮಳೆಯಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಇದೀಗ ನೀಡ್ತಾ ಇರೋದು. ರೆಡ್ ಅಲರ್ಟನ್ನು ಘೋಷಿಸಿಬಿಟ್ಟಿದ್ದಾರೆ. ಕೆಲವು ಪ್ರದೇಶಗಳಲ್ಲಂತೂ ಒಂದಷ್ಟು ಸಮಸ್ಯೆಗಳು ಆಗಿದೆ. ರಾಜ್ಯದಲ್ಲಿ ಈಗ ಆಲ್ರೆಡಿ 6 ಸಾವು ಸಂಭವಿಸಿರೋದು ಈ ಮಳೆಯ ಅವಾಂತರದಿಂದ. ಹಾಗಾಗಿ ಬಹಳ ಎಚ್ಚರಿಕೆಯನ್ನು ಆ ಜಿಲ್ಲಾಡಳಿತಗಳು ವಹಿಸಬೇಕಾಗತ್ತೆ. ನೋಡಿ, ಇವತ್ತು ಮತ್ತು ನಾಳೆ 2 ದಿನ ಭಾರೀ ಮಳೆ ಆಗುತ್ತೆ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಅದಕ್ಕೆ ಅಂತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. 6 ದಿನ ಮಳೆ ಆಗುವ ಸಾಧ್ಯತೆ ಇದೆ. ಹೆಂಗಿದೆ ಸಿಚುವೇಶನ್ಸ್? 1 2ನೇದು ಜಿಲ್ಲಾಡಳಿತ ಏನು ಸಿದ್ಧತೆ ಮಾಡ್ಕೊಂಡಿದೆ ಅಂತ? ಹೌದು, ಯಾಕಂದ್ರೆ ನಿನ್ನೆಯಿಂದ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಇವತ್ತು ಕೂಡ ರೆಡ್ ಅಲರ್ಟ್ ಕಂಟಿನ್ಯೂ ಆಗಿದೆ. ಇವತ್ತು ಎಲ್ಲಾ ಶಾಲಾ ಕಾಲೇಜುಗಳಿಗೂ ಕೂಡ ಜಿಲ್ಲಾಡಳಿತ ರಜೆಯನ್ನ ಘೋಷಣೆ ಮಾಡಿದೆ. ಮತ್ತು ಏನು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯ ಮಳೆ ಆಗ್ತಾ ಇದೆ. ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.